ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರದ HKE ಸಂಸ್ಥೆಯ ಸಾರಂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ದಿನಾಂಕ 11 ಮತ್ತು 12ರಂದು ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಆಡಳಿತ ಮಂಡಳಿ ಕಾರ್ಯದರ್ಶಿ ನಿಶಾಂತ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಕಾರ್ಯಕ್ರಮವನ್ನು HKE ಸಂಸ್ಥೆ ಕಲಬುರಗಿ ಅಧ್ಯಕ್ಷರು ಶಶಿಲ್ ಜಿ ನಾಮೋಶಿ ಉದ್ಘಾಟನೆ ನೆರವೇರಿಸಲಿದ್ದಾರೆ. HKE ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕಾಲೇಜಿನ ಸಂಚಾಲಕರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಈ ಕಾರ್ಯಕ್ರಮಕ್ಕೆ HKE ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಆಗಮಿಸುವರು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಬಸವರಾಜರವರು ಉಪಸ್ಥಿತ ವಹಿಸಲಿದ್ದಾರೆ ಎಂದರು. ಹಳೆ ವಿದ್ಯಾರ್ಥಿಗಳ ಸಮ್ಮೇಳನದ ಮುಖ್ಯ ಉದ್ದೇಶ ಮಹಾವಿದ್ಯಾಲಯದ ಸಮಗ್ರ ಶೈಕ್ಷಣಿಕ ಉನ್ನತಿ, ಉತ್ತಮ ಸಾಮಾಜಿಕ ಸಂಬಂಧ, ಒಳ್ಳೆಯ ಮಾರ್ಗದರ್ಶನ ಹಾಗೂ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉದ್ಯಮ ವಲಯದಲ್ಲಿ ಒಳ್ಳೆಯ ಅವಕಾಶಗಳನ್ನು ಒದಗಿಸಿಕೊಡುವರು. ಮಹಾವಿದ್ಯಾಲಯದ ನಿವೃತ್ತಿ ಪ್ರಾಚಾರ್ಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನದ ಉದ್ಘಾಟನೆ ಸಮಾರಂಭದ ನಂತರ ಸಂಜೆ 4 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ರಾಘವೇಂದ್ರ ಆಚಾರ್ಯ ಹೆಸರಾಂತ ಹಾಸ್ಯ ಕಲಾವಿದ ಹಾಗೂ ಬೆಂಗಳೂರಿನ ಹೆಸರಾಂತ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಸಮ್ಮೇಳನದಲ್ಲಿ 1984ರಿಂದ ವರ್ಷದ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ಈಗಾಗಲೇ ಸುಮಾರು 600 ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಎಂದರು. ನಿಶಾಂತ್ ಜಿ ಎಲಿ ನಮ್ಮ HKE ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ನಮ್ಮ ಕಾಲೇಜಿನ ಸಂಚಾಲಕರು ನಿಶಾಂತ್ ಜಿ ಎಲಿ. ಸ್ವಾಮಿ ವಿವೇಕಾನಂದರ 162ನೇ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ದಿನಾಂಕ 12ರಂದು 5 ಕಿಲೋಮೀಟರ್ ಮ್ಯಾಥರಿನ್ ಹೋಟರನ್ ಆಫ್ ಹ್ಯುಮ್ಯಾನಿಟಿ ಎಂಬ ಘೋಷವಾಕ್ಯದಡಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ರಾಕೇಶ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತ ಯುವ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಹಾಗೂ ವಿವೇಕಾನಂದರ ವಿಚಾರಧಾರೆಗಳನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ವೇದಾಂತ ಪದವಿ ಮಹಾವಿದ್ಯಾಲಯ ಹಾಗೂ ರಾಯಚೂರು ವಿಶ್ವವಿದ್ಯಾಲಯ, ರಾಯಚೂರು NSS ಘಟಕ, ರೋಟರಿ ಕ್ಲಬ್, ಕಾಟನ್ ಸಿಟಿ ರಾಯಚೂರು ಹಾಗೂ ವಾಸವಿ ಇಂಟರ್ನ್ಯಾಷನಲ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಮ್ಯಾಥರಿನ್ ಹೋಟ 14 ವರ್ಷದ ಒಳಗಿನ ವಿಭಾಗ, 15-18 ವರ್ಷದ ಒಳಗಿನ ಯುವಕರ ವಿಭಾಗ ಹಾಗೂ 18 ವರ್ಷದ ಮೇಲ್ಪಟ್ಟ ಯುವ ಜನರ ವಿಭಾಗವೆಂದು ವಿಂಗಡಿಸಿ ಓಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಓಟ ಸ್ಪರ್ಧೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ 12 ಬೆಳಗ್ಗೆ 6:30 ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿ ಹಾಗೂ ಯುವ ಮುಖಂಡ ರವಿ ಬೋಸರಾಜ್ ಚಾಲನೆ ನೀಡಿದ್ದಾರೆ ಎಂದರು. ಈ ಒಂದು ಕಾಸ್ ಬಂದ್ಬಿಟ್ಟು ರನ್ ಫಾರ್ ಹ್ಯುಮ್ಯಾನಿಟಿ ಅಂತ ಮಾಡ್ತಾ ಇದ್ದೀವಿ. ಈಗಿನ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಯಂಗ್ಸ್ಟರ್ಸ್, ಬಿಟ್ವೀನ್ ರಿಲಿಜನ್. ಸೊ ಈ ಒಂದು ಕಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ದೇರ್ ಇಸ್ ನೋ ರಿಲಿಜನ್ ಬಿಗರ್ ದೆನ್ ಹ್ಯುಮ್ಯಾನಿಟಿ ಅಂಡ್ ಎವ್ರಿ ಹ್ಯುಮ್ಯಾನಿಟಿ ಟೀಚರ್ಸ್ ರಿಲಿಜನ್ ಅನ್ನೋ ಒಂದು ಮೆಸೇಜ್ ನ ಮುಗಿಸೋಕೆ ಈ ಒಂದು ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದೆಹಲಿ ಗಡಿ ಕಾನೂರಿನಲ್ಲಿ ಪಂಜಾಬಿನ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕರಾದ ರೈತ ಹೋರಾಟಗಾರ ಜಗದೀಶ್ ಸಿಂಗ್ ಧಲೆವಾರರವರು ಕೇಂದ್ರ ಸರ್ಕಾರದ ಕೃಷಿ ನೀತಿಗಳನ್ನು ವಿರೋಧಿಸಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ ಕಾನೂನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಕಳೆದ 45 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು, ಇದುವರೆಗೆ ಕೇಂದ್ರ ಸರ್ಕಾರ ಕನಿಷ್ಠ ಸೌಜನ್ಯಕ್ಕೂ ಇತ್ತ ಕಡೆ ಗಮನಿಸದೇ ಇರುವುದು ದುರಂತವೇ ಸರಿ. ಹೀಗಾಗಿ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರ ಜನವರಿ 13ರಂದು ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಸಚಿವರ ಪ್ರಕೃತಿ ದಹನ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಶಿವಾರ್ಜುನ ನಾಯಕ ತಿಳಿಸಿದರು. ಅವರಿಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಕೇವಲ ಪ್ರಕೃತಿ ದಹನ ಚಳುವಳಿ ಮಾತ್ರವಲ್ಲದೆ ಜನವರಿ 14ರಿಂದ ಜನವರಿ 16ವರೆಗೆ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂಜೀನ ಪ್ರತಿಭಟನೆ ಮೂಲಕ ಜನವರಿ 26ಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ತಾಲೂಕು, ಜಿಲ್ಲಾ, ಗ್ರಾಮೀಣ ಕೇಂದ್ರಗಳಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸಲಾಗುವುದು ಎಂದು ಹೇಳಿದರು. ಜನವರಿ 26ರಂದು ತಾಲೂಕು, ಜಿಲ್ಲಾ, ಗ್ರಾಮೀಣ ಕೇಂದ್ರಗಳಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸಲಾಗುವುದು. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆ ನೀಡಬೇಕು.
ದೇಶದ ರೈತರ ಶಕ್ತಿ ತೋರಿಸಬೇಕು. ದೇಶದ ರೈತರ ಒಳಿತಿಗಾಗಿ ಉಪವಾಸ ಸತ್ಯಾಗ್ರಹದ ಮೂಲಕ ತಮ್ಮ ಪ್ರಾಣ ತ್ಯಾಗ ಮಾಡುತ್ತಿರುವ ದಲೇವಾಲಾ ಬೆಂಬಲಕ್ಕೆ ನಾವೆಲ್ಲ ರೈತರಾಗಿ ನಿಲ್ಲಬೇಕು ಎಂದು ರೈತರಲ್ಲಿ ಈ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡುತ್ತಿದ್ದೇವೆ. ಕುರುಬರ ಸಂಸ್ಕೃತಿ, ಹಾಲುಮತ ಸಂಸ್ಕೃತಿ ಅಂತಂದ್ರೆ ಶ್ರೀ ಕಾಗಿನೆಲೆ ಸಂಸ್ಥಾನ ಕನಕ ಗುರುಪೀಠ ತಿಂತಿನಿ ಬ್ರಿಂಚ್ ಮಠದಲ್ಲಿ ಜನವರಿ 12, 13 ಮತ್ತು 14ರಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸಿದ್ದರಾಮಾನಂದ ಸ್ವಾಮೀಜಿ ಅವರು ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. 3 ದಿನ ಜಾತ್ರೆ ಮಹೋತ್ಸವದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶರಣಪ್ರಕಾಶ್ ಪಾಟೀಲ್, NS ಬೋಸರಾಜು, ಆಂಧ್ರಪ್ರದೇಶ ಸಚಿವರಾದ ಸವಿತಾ, ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಸೇರಿ ರಾಯಚೂರು, ಯಾದಗಿರಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಎಂದರು. ಕಂಬಳಿ, ಡೊಳ್ಳು, ಭಂಡಾರ, ಬೆತ್ತಿ, ಕುರಿಯ ಪೂಜೆ ಮತ್ತು ಶ್ರೀ ಬೀರದೇವರ ಪಲ್ಲಕ್ಕಿ ಮೆರವಣಿಗೆ ಧ್ವಜಾರೋಹಣದೊಂದಿಗೆ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜನವರಿ 12ರಂದು ಶಿವಸಿದ್ಧ ಯೋಗ ವಿದ್ಯಾಮಂದಿರ ಶಿಲಾನ್ಯಾಸ ಪೂಜಾರಿಗಳ ಸಮಾವೇಶ, ಜನವರಿ 13ರಂದು ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭ, ಜನವರಿ 14ರಂದು ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಸರ್ವಸಿದ್ಧರ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಆದಿವಾಸಿ ಹಿನ್ನೆಲೆಯ ದ್ರಾವಿಡ ಸಂಸ್ಕೃತಿಯ ಶೈವಾಧಾರಿತ ಸಂಸ್ಕೃತಿಯನ್ನ ಪೂಜಾರಿಗಳಿಗೆ ಕಲಿಸುವಂತಹ ವಿದ್ಯಾಕೇಂದ್ರವನ್ನ, ಗುರುಕುಲ ಕೇಂದ್ರವನ್ನ ಶಿವಸಿದ್ಧ ಯೋಗ ವಿದ್ಯಾಮಂದಿರ ಅನ್ನುವಂತಹ ಹೆಸರಿನಲ್ಲಿ ರಾಯಚೂರು ಜಿಲ್ಲೆ ತಿಂತಡಿ ಬ್ರಿಡ್ಜ್ನಲ್ಲಿ ಆ ಒಂದು ವಿದ್ಯಾಕೇಂದ್ರವನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇಟ್ಕೊಂಡು ಭೂಮಿ ಪೂಜೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪೂಜಾರಿಗಳನ್ನ ಸಮಾವೇಶ ಮಾಡ್ತಕ್ಕಂಥದ್ದು. ಹಳ್ಳಿಗಳಲ್ಲಿ ಪೂಜಾರಿಗಳಿದ್ದಾರೆ. ಆ ಪೂಜಾರಿಗಳಿಗೆ ತಾವು ಹೇಗೆ ಧಾರ್ಮಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವ್ರನ್ನ ಸಮಾವೇಶ ಮಾಡುವಂಥದ್ದು, ಅವರಿಗೆ ವಿದ್ಯಾಕೇಂದ್ರ ಪ್ರಾರಂಭ ಮಾಡುವಂತ ಹಿನ್ನೆಲೆಯಲ್ಲಿ ಮೊದಲನೇ ದಿವಸ 12ನೇ ತಾರೀಕು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಯ ಸರ್ಕಾರದ ಹಲವಾರು ಸಚಿವರನ್ನ ಆ ಉದ್ಘಾಟನಾ ಸಮಾರಂಭಕ್ಕೆ ಕರೆಯಲಾಗಿದೆ. ಅದರ ಜೊತೆಗೆ 2ನೇ ದಿವಸ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ನಿಮಗೆಲ್ಲರೂ ಗೊತ್ತಿದೆ, ಪ್ರತಿ ವರ್ಷ ನಾವು ಹಿಂದುಳಿದ ವರ್ಗದ ಒಬ್ಬರಿಗೆ, ಒಬ್ಬ ಮಹಿಳೆಯರಿಗೆ ಕೂಡಿಕೊಂಡು 3 ಪ್ರಶಸ್ತಿಗಳನ್ನು ನಾವು ಕೊಡ್ತೀವಿ. ಹಾಲುಮತ ಭಾಸ್ಕರ, ಕನಕರತ್ನ ಮತ್ತೆ ಸಿದ್ದಶ್ರೀ.